ನಮ್ಮ ಜೊತೆ ಮಾತಾಡಲಿಕ್ಕೆ ವಿಪಕ್ಷ ನಾಯಕರಂತಹ ಆರ್ ಅಶೋಕ್ ಅವರು ಇದ್ದಾರೆ. ಸರ್, ಸರ್ಕಾರದ ಈ ಎಡವಟ್ಟಿನ ನಿರ್ಧಾರದ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಸರ್ಕಾರದ ಎಡವಟ್ಟಿನ ನಿರ್ಧಾರದ ಬಗ್ಗೆ ತಾವೇನು ಹೇಳ್ತೀರಾ? ಎಡವಟ್ಟಲ್ಲ, ಅಂಧ ರಾಜ್ಯ ಮಾಡಿಬಿಟ್ಟಿದ್ದಾರೆ. ಅಂಧ ಮುಖ್ಯಮಂತ್ರಿ, ಏನು ಕೇಳಿಸ್ತಾ ಇಲ್ಲ, ಏನು ಗೊತ್ತಾಗ್ತಾ ಇಲ್ಲ. ಈ ಸಾವನ್ನ ತಪ್ಪಿಸ್ಬೋದಾಯ್ತು. ಈ ಕಾರ್ಯಕ್ರಮವನ್ನ ಇನ್ನೊಂದು ದಿನ ಮುಂದೆ ಹಾಕಿದ್ರೆ ಏನು, ಇದೇನೆ ಪಬ್ಲಿಕ್ ಎಕ್ಸಾಮ್ ಅಲ್ಲ, ಇದು SLC ಎಕ್ಸಾಮ್ ಅಲ್ಲ, PUC ಅಂತ ಎಕ್ಸಾಮ್ಗಳನ್ನೇ ನೀವು ಮುಂದೆ ಹಾಕಿದ್ದೀರ. ಅಥವಾ ಏನೋ ವಾರ್ ನಡೀತಾ ಇಲ್ಲ, ಮತ್ತೆ ಏನೋ ದೇಶದ ಸೈನ್ಯ ನಮ್ಮ ಗೆದ್ದುಬಿಟ್ಟಿದೆ, ಅವ್ರಿಗೇನೋ ಸನ್ಮಾನ ಅವಮಾನ ಅಂಥದ್ದೇನಲ್ಲ. ಇದು ಆರಾಮ್ಸೆ ಮಾಡ್ಬೋದಾಯ್ತು. ಒಂದ್ ಕಡೆ ಮಾಡಿದ್ರೆ ಈ ಅನಾಹುತ ನಡೀತಾನೆ ಇರಲಿಲ್ಲ. ಎರಡು ಕಡೆ ಮಾಡಿ ನಿಮ್ಮ ವರ್ಚಸ್ಸನ್ನ ಹೆಚ್ಚಿಸ್ಕೊಳಕೋಸ್ಕರ ರಾಜ್ಯದ ಜನರ ಬಲಿಯನ್ನ ಮಾಡ್ತಾ ಇದ್ದಾರೆ. ರಾಜ್ಯಪಾಲರಿಗೆ ದೂರು ಕೊಡೋದು ಒಂದಾದ್ರೆ, ವಿಶೇಷ ಅಧಿವೇಶನ ಏನಾದ್ರು ಕರೀತಾರೆ, ಈ ವಿಚಾರಕ್ಕೆ ಚರ್ಚೆ ಮಾಡಲೇಬೇಕಾಗುತ್ತೆ. 11 ಜನ ಸಾವು, ಜೊತೆಗೆ ಅಧಿಕಾರಿಗಳ ಅಮಾನತು. ನಾನು ಪತ್ರ ಬರಿತೀನಿ ರಾಜ್ಯ ಸರ್ಕಾರಕ್ಕೆ. ಈ ಒಂದು ವಿಶೇಷ ಸಂದರ್ಭ ಇದು. ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಈ ಸರ್ಕಾರ ಸರಿಯಾದಂತ ನಡವಳಿಕೆ ಇಲ್ಲ, ತಪ್ಪು ಮಾಡ್ತಾ ಇದೆ ಅಂತ. ಅದಕ್ಕೆ ವಿಶೇಷ ಅಧಿವೇಶನವನ್ನ ಕರಿಬೇಕು ಅಂತೇಳಿ ನಾನು ಪತ್ರವನ್ನ ಸ್ಪೀಕರ್ಗೆ ಬರಿತೀನಿ. ಸರ್, DK ಶಿವಕುಮಾರ್ ಅವರಿಗೆ ಆರಂಭದಲ್ಲಿ ಮೃತದೇಹ ನೋಡಿದಾಗ ಕಣ್ಣೀರು ಬರಲ್ಲ, ಮಾರನೇ ದಿನ ಕಣ್ಣೀರು ಬರುತ್ತಲ್ಲ ಸರ್, ಅದು ಹೇಗೆ ಅಂತ ಗೊತ್ತಾಗ್ತದೆ? ಅದನ್ನ ಅವ್ರನ್ನೇ ಕೇಳಬೇಕು, ಅವರೇ ಅದಕ್ಕೆ ಉತ್ತರ ಕೊಡೋರು, ಸಮರ್ಥರು ಕೊಡ್ಬೇಕು, ಅವರೇ ಉತ್ತರ ಕೊಡ್ಬೇಕಾಗ್ತದೆ ರಾಜ್ಯದ ಜನತೆಗೆ. ಯಾಕೆಂದ್ರೆ ಅಲ್ಲಿ ಇನ್ಸಿಡೆಂಟ್ ಆದಾಗ ಅವರು ಇದಕ್ಕೆ ಸಂತಾಪ ಮಾಡಿದ್ರೆ ಅದಕ್ಕೆ ಬೆಲೆ ಇರೋದು, ಈಗ ಅದಕ್ಕೆ ಬೆಲೆ ಇಲ್ಲ. ಇವಿಷ್ಟು ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಪವನ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.